ಆಗ್ಲೇ ಏನೋ ಒಂದು ಹೇಳ್ದೆ ಅಲ್ಲ, ಅದನ್ನ ಮತ್ತೆ ಹೇಳ್ತೀಯಾ ಪ್ಲೀಸ್? ಆ ಉತ್ತರಕ್ಕೆ ಇವಾಗ ಬೆಲೆ ಇಲ್ಲ. ನಾನಾಗಲೇ ಬೇರೆ ಕ್ವೆಶ್ಚನ್ ಪೇಪರ್ನ ಕೈಗೆ ತೊಗೊಂಡಾಗಿದೆ. ನಾನಿನ್ನೇನೇ ಇದ್ರೂ ಅದಕ್ಕೆ ಉತ್ತರ ಬರೀಬೇಕು ಅಷ್ಟೆ. ನೀನ್ ಮನ್ಸ್ ಮಾಡಿದ್ರೆ ಕ್ವೆಶ್ಚನ್ ಪೇಪರ್ನೇ ಚೇಂಜ್ ಮಾಡ್ಬೋದು ಕಾವೇರಿ. ಕಾವೇರಿ, ನಾನಷ್ಟೆಲ್ಲ ಹೇಳಿದ ಮೇಲೂ ಇನ್ನೂ ಪ್ರೀತಮ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ಬೇಡ ಅಂದ್ರು ನನ್ನ ಅದೇ ನೆನಪುಗಳು ಕಾಡ್ತಾ ಇದೆ ಸರ್ಸು. ಮರೆಯಕ್ಕಾಗದೆ ಇರೋ ನೆನ್ಪುಗಳನ್ನ ಸುಟ್ಟು ಹಾಕೋದೇ ಒಳ್ಳೇದು. ಇವತ್ತಿಂದ ನಿನ್ ಹೊಸ ಜೀವನ ಶುರುವಾಗುತ್ತೆ ಕಾವೇರಿ. ಸುಮ್ನೆ ಏನೇನೋ ಯೋಚನೆ ಮಾಡೋದ್ ಬಿಟ್ಟು ರೆಡಿ ಆಗು. ಪೂರ್ಣಿ, ಪೂರ್ಣಿ. ಅಮ್ಮ, ಹೂರ್ಣ ಹಿಂಗ್ಸಿದೀನಿ, ಒಬ್ಬಟ್ಟಟ್ಬೇಕಷ್ಟೆ. ನಾನು ಅದಕ್ಕಲ್ಲ ಕಣೆ ಕರ್ದಿದ್ದು, ದೇವ್ರ ಪೂಜೆ ಮಾಡ್ಬೇಕು. ಅದಕ್ಕೆ ಕಾವೇರಿ ಮತ್ತೆ ಸರ್ಸುನ ಕರ್ಕೊಂಡ್ ಬಾ ಅಂತ ಹೇಳೋಕ್ ಕರ್ದಿದ್ದು. ನಾನೆಲ್ಲೋ ಬೆಂಡೆತದ ಕರಿತಿದ್ಯಾ ಅನ್ಕೊಂಡೆ. ಹೌದು, ಬೆಳಿಗ್ಗೆಯಿಂದ ಎಲ್ಲಿ ಆದಿ ಕಾಣಿಸ್ತಾ ಇಲ್ಲ. ಅವ್ರ ಬಗ್ಗೆ ಗೊತ್ತಿಲ್ವಾ? ನಿಶ್ಚಿತಾರ್ಥದ ದಿನಾನು ಅವ್ರಿಗೆ ಫಿಟ್ನೆಸ್ ಚಿಂತೆ. ಬೆಳಿಗ್ಗೆನೆ ಎದ್ದು ಪಾರ್ಕ್ಗೆ ಹೋಗಿದ್ದಾರೆ. ಇಲ್ಲಿ ಮನೇಲಿ ಇನ್ನು ಎಷ್ಟೊಂದ್ ಕೆಲ್ಸ ಇದೆ. ಇವತ್ತು ಹೋದ್ರೆ ಹೇಗ್ ಹೇಳು? ಅವ್ರು ಹೋಗಿದ್ದೆ ಒಳ್ಳೇದಾಯ್ತು ಅಮ್ಮ, ಇಲ್ಲಾಂದ್ರೆ ಇಷ್ಟು ಕೆಲ್ಸನೂ ಸರಿಯಾಗಿ ಆಗ್ತಾ ಇರ್ಲಿಲ್ಲ. ಸರಿ, ನೀನ್ ಬೇಗ ಹೋಗಿ ಅವ್ರಿಬ್ರನ್ನು ಕರ್ಕೊಂಡ್ ಬಾ. ಕಾವೇರಿ ದೇವ್ರ ದೀಪ ಹಚ್ಚಲಿ. ಸರಿ ಅಮ್ಮ.